ಇನ್ನು ತುಂಗಭದ್ರಾ ಡ್ಯಾಂನಿಂದ 1,00,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗಂಗಾವತಿ ತಾಲೂಕಿನ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕಂಪ್ಲಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಗಂಗಾವತಿ ತಾಲೂಕು ಕಂಪ್ಲಿ ಸೇತುವೆ, ಚಿಕ್ಕಜಂತಕಲ್ ಬಳಿ ಇರುವಂತಹ ಕಂಪ್ಲಿ ಸೇತುವೆ ಮುಳುಗಡೆ ಆಗಿರೋದು. ಗಂಗಾವತಿ ಹಾಗೂ ಕಂಪ್ಲಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು. ಸೇತುವೆ ಬಳಿ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನಿಂದ ಸುಮಾರು 1,00,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಗಂಗಾವತಿ ತಾಲೂಕಿನ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಒಂದು ಕಡೆ ಡ್ಯಾಮ್ನಿಂದ ನೀರು ರಿಲೀಸ್ ಆಗಿರುವಂಥ ದೃಶ್ಯ, ಮತ್ತೊಂದು ಕಡೆ ಸೇತುವೆ ಬಂದ್ ಮಾಡಿರುವಂಥದ್ದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಈಗ ಯಾರು ಕೂಡ ದಾಟದ ಹಾಗೆ. ನಮ್ಮಲ್ಲಿ ಬ್ಯಾರಿಕೇಡ್ಗಳು ಭಾಳಷ್ಟು ಕಡೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಭಾಳಷ್ಟು ಜನ ಸರ್ಕಸ್ ಮಾಡೋರು ಇದ್ದಾರೆ. ಇಲ್ಲ ನಾ ಹೋಗ್ತೀನಿ, ದಾಟ್ತೀನಿ, ಒಂದಷ್ಟು ಸಾಹಸ ಮಾಡುವಂಥವ್ರು ಇದ್ದಾರೆ. ಹಾಗಾಗಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಕೂಡ ಅಲ್ಲಿ ಅಡ್ಡಗಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮೈದುಂಬಿ ಧುಮುಕ್ತಾ ಇರುವಂಥ ಹೆಬ್ಬೆ ಜಲಪಾತ, ತರೀಕೆರೆ ತಾಲೂಕಿನಲ್ಲಿರುವಂಥ ಹೆಬ್ಬೆ ಫಾಲ್ಸ್, ಸದ್ಯಕ್ಕೆ ಹೆಬ್ಬೆ ಫಾಲ್ಸ್ ಸಮೀಪ ಹೋಗದಂತೆ ಸೂಚನೆ ನೀಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈಗ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿರುವಂಥ ಹೆಬ್ಬೆ ಫಾಲ್ಸ್ ಬಳಿ ಈಗ ಯಾರು ಪ್ರವಾಸಿಗರು ಹೋಗಬಾರ್ದು ಅಂತ ಅಲ್ಲಿ ನಿರ್ಬಂಧ ಹೇರಲಾಗಿದೆ.